ನನಗೆ ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಕೊಟ್ಟರು. ನಮ್ಮ ಅಣ್ಣ ತಮ್ಮಂದರು ನನಗೆ ಕಾಲು ಮುರಿದೋಗಿದೆ, ಹ್ಯಾಂಡಿಕ್ಯಾಪ್ಟ್ ನಾನು. ನನ್ನನ್ನು ನೆಗ್ಲೆಕ್ಟ್ ಪರ್ಸನ್ ಅಂತೇಳಿ ಬಿಟ್ಬಿಟ್ರು. ಇರೋದಕ್ಕಿಂತ ಸತ್ತೋದ್ರೆ ಒಳ್ಳೆಯದು ಅಂದರು. ಅವತ್ತಿನ ದಿನದಲ್ಲಿ ನಾನು ನಮ್ಮೂರಲ್ಲೇ ಒಂದು ಹುಡುಗಿನ ಪ್ರೀತಿಸಿ ಲವ್ ಮಾಡಿದೆ. ಅಲ್ಲಿಂದ ಮರದ ಮೇಲೆ ಬಿದ್ದೋದೆ ಕೆಳಗಡೆ, ಕಾಲು ಕಟ್ಟಾಗಿದೆ. ನಾನು ಚೆನ್ನಳ್ಳಿ ರಾಜಣ್ಣವರು, ಅವರು ನನಗೆ ದೇವ್ರ ಸಮಾನ. ಅವರು ನನಗೆ ಆತ್ಮೀಯ ರೈತ ಬಾಂಧವರೇ, ಎಂದಿನಂತೆ ನಿಮ್ಮೆಲ್ಲರಿಗೂ ನಮಸ್ಕಾರನ ಹೇಳ್ತಾ, ಇವತ್ತು ನಾವು ಯಲಿಯೂರಲ್ಲಿ ಒಂದು ತೋಟದಲ್ಲಿದ್ದೀನಿ. ಈ ತೋಟದ ಒಂದು ವಿಶೇಷತೆ ಏನಪ್ಪ ಅಂದರೆ, ನಮ್ಮ ದೇವನಹಳ್ಳಿ ತಾಲೂಕಲ್ಲೇ ಮೊಟ್ಟ ಮೊದಲ ಬಾರಿಗೆ ತೋಟದ ಒಂದು ಜಾಗಕ್ಕೆ ಬಿದಿರು ಬೆಳೆಯನ್ನು ಬೆಳೀತಾ ಇದ್ದಾರೆ. ಈ ಬಿದಿರು ಬೆಳೆಯನ್ನು ಬೆಳೆದಿರ್ತಕ್ಕಂಥವ್ರು ಯಾರು, ಯಾವ ಉದ್ದೇಶಕ್ಕೋಸ್ಕರ ಈ ಬಿದಿರು ಬೆಳೆಯನ್ನು ಹಾಕಿದರು, ಮತ್ತು ಅವರ ಒಂದು ಜೀವನ ಏನು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬನ್ನಿ, ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಮಂಜುನಾಥ್ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಮಂಜುನಾ, ಹೇಳಿ ಸರ್. ಈಗ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಬಗ್ಗೆ ನಮ್ಮ ಯಾರು ವೀಕ್ಷಕರು ತಿಳ್ಕೊಬೋದು, ತೊಂದರೆ ತಪ್ಪೇನಿಲ್ಲ. ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಅಣ್ಣ ತಮ್ಮಂದರು ಕೂಡಿ ಬಾಳಿದ್ರೆ ಚೆಂದ. ಆದರೆ ಕೆಲವೊಂದು ಫ್ಯಾಮಿಲಿಗಳಾಗ ಕೂಡಿ ಬಾಳೋಕ್ಕೆ ಅವಕಾಶ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಹೌದು. ನನಗೆ ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಕೊಟ್ಟರು. ನಮ್ಮ ಅಣ್ಣ ತಮ್ಮಂದರು, ನಾವು 4 ಜನ ಅಣ್ಣ ತಮ್ಮಂದರು, ನನಗೆ ತುಂಬ ಪ್ರಾಬ್ಲಮ್ ಕೊಟ್ಟರು. ನನಗೆ ಕಾಲು ಮುರಿದೋಗಿದೆ, ಹ್ಯಾಂಡಿಕ್ಯಾಪ್ಟ್ ನಾನು. ಕಾಲು ನೀವು ಹುಟ್ಟಿದಾಗಿನಿಂದ ಇಲ್ವಾ ಅಥವಾ? ಇಲ್ಲ ಇಲ್ಲ ಇಲ್ಲ, ಹುಟ್ಟಿದಾಗಿಂದ ಏನಲ್ಲ. ಮಧ್ಯೆ ಇದು ಮೇಕೆಗಳು ಕಾಣ್ತೇಳ್ಬಿಟ್ಟು ಸೊಪ್ಪು ಕಿತ್ಕೊಂಬರಕ್ಕಂತ ಹೋದೆ. ಮೇಲೆ ಮರದ ಮ್ಯಾಗಿಂದ ಬಿದ್ದು ಕಾಲು ಮುರಿದೋಯ್ತು. ಎಷ್ಟನೇ ವರ್ಷದಲ್ಲಿ? 2003-4. ನಿಮ್ಗೆ ಎಷ್ಟು ವರ್ಷ ಆಗಿತ್ತು ಆಗ? ನನಗೆ ಸುಮಾರು ಒಂದು 23-24 ಹಾಗೆ. 24 ವರ್ಷ. 24 ಆಗಿದೆ. ಈಗ ವಯಸ್ಸು ಎಷ್ಟು ಅಣ್ಣ ನಿಮಗೆ? ಈಗ 46-47ರಲ್ಲಿದೆ. 20 ವರ್ಷ ಆಯಿತು ನಿಮಗೆ? 20 ವರ್ಷ ಆಗಿದೆ. 21 ವರ್ಷ ಆಯಿತು. ಹೌದು ಹೌದು, ಆಯಿತು. ನನ್ನನ್ನು ನೆಗ್ಲೆಕ್ಟ್ ಪರ್ಸನ್ ಅಂತೇಳಿ ಬಿಟ್ಬಿಟ್ರು. ಇದಕ್ಕೋಸ್ಕರನೇ ನೆಗ್ಲೆಕ್ಟ್ ಪರ್ಸನ್ ಅಂತ ಬಿಟ್ಬಿಟ್ರು. ಇವನು ವೇಸ್ಟು ಅಂತ. ಹಾಗಾಗಿ ನನ್ನ ಜೀವನವನ್ನು ನಾನು ಸದೃಢಗೊಳಿಸ್ಬೇಕು, ಏನಾದರೂ ಆಗಲಿ ಸದೃಢಗೊಳಿಸ್ಕೊಬೇಕು. ನಾನು ಏನು ಮಾಡೋದು ಅಂತ ಯೋಚನೆ ಆಗಿತ್ತು ಅಂತ. ಆಗ ನನಗೆ ಮದುವೆ ಮಾಡೋಕ್ಕೆ ಕೂಡ ನಮ್ಮ ಮನೆಯಲ್ಲಿ ನನ್ನ ಅಣ್ಣ ತಮ್ಮ ಮದುವೆ ಮಾಡೋಕ್ಕೂ ಹಿಂಜರಿದ್ರಾಗ ನನಗೆ ಮದುವೆನೇ ಬೇಡ ಅಂತ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರು. ಈಗ ನಿನಗೆ ಟ್ರೀಟ್ಮೆಂಟ್ ಕೊಡಿಸಿ ಮದುವೆ ಬೇರೆ ಮಾಡ್ತಾರ, ನಿನಗೆ ಅವಶ್ಯಕತೆ ಇಲ್ಲ. ಇರೋದಕ್ಕಿಂತ ಸತ್ತೋದ್ರೆ ಒಳ್ಳೆಯದು ಅಂದರು ಅವತ್ತಿನ ದಿನದಲ್ಲಿ. ನೋಡ್ರಿ, ನನ್ನ ಕಷ್ಟ ನಾನು ಹೇಳ್ಕೊಂತೀನಿ. ನಾನು ಇರೋದಕ್ಕಿಂತ ನೀನು ಸತ್ತೋದ್ರೆ ಒಳ್ಳೆಯದು, ಆ ಜಮೀನು ನಮ್ಮ ಕುಳ್ಕಂತದನ್ನೋ ಮಾತನ್ನು ಹಾಡಿದ್ರು ನನ್ನ ಅಣ್ಣ ತಮ್ಮಂದರು. ಒಬ್ಬನಿಗೆ ನಾನು ಲಾಯರ್ ಮಾಡಿದ್ದೀನಿ. ನಾನು ಅವ್ರು ನಮ್ಮ ಮನೇಲಿ ಬೇಡ ಅಂದರೂ ಒಬ್ಬನಿಗೆ ಲಾಯರ್ ಮಾಡಿದೆ. ಯಾರೋ ಒಬ್ಬರು ಇನ್ಫ್ಲೂಯೆನ್ಸ್ ಹಿಡ್ಕೊಂಡು ಹೋಗಿ ವಿಪುರಂ ಕಾಲೇಜಲ್ಲಿ ಲಾಯರ್ ಇದು ಕೊಡಿಸ್ದೆ, ನಾನು ಸಿಟ್ಟು ಕೊಡಿಸ್ದೆ. ಏನೂ ಸಪೋರ್ಟ್ ಮಾಡಲ್ಲ. ನನಗೆ ಆ ಥರ ಮಾಡಿದ್ರಲ್ಲ, ನಿನ್ಗೆ ಮದುವೆನೇ ಮಾಡಲ್ಲ ಅಂದರು. ಆಗ ನಾನೇನು ಮಾಡಿದೆ, ನಾನು ನಮ್ಮೂರಲ್ಲೇ ಒಂದು ಹುಡುಗಿನ ಪ್ರೀತಿಸಿ ಲವ್ ಮಾಡಿದೆ. ನನಗೆ ಮದುವೆ ಮಾಡಲ್ಲ ಅಂತಂದರೆ ನೀವು, ನನಗೆ ಅದೇನು ಕಾಲು ಒಂದು ಎಫೆಕ್ಟ್ ಆಗಿದ್ದಲ್ವಾ, ನಮ್ಮ ತಾಯಿ ಸೊಪ್ಪು ಕಿತ್ಕೊಂಬ ಅಂತ ಹೇಳಿ ಕಳಿಸಿದ್ದು. ಅಷ್ಟಕ್ಕೆ ನಾನು ತಪ್ಪಸ್ನ ನಾನು SM ಕೃಷ್ಣ ಸರ್ಕಾರದಲ್ಲಿ ಬರಗಾಲ ಬಂತಾಗ ಆ ಟೈಮಲ್ಲಿ ನಾನು ಸೊಪ್ಪು ಕೀಳಕ್ಕೆ ಹೋಗಿದ್ದು. ಅಲ್ಲಿಂದ ಮರದ ಮೇಲೆ ಬಿದ್ದೋದೆ ಕೆಳಗಡೆ, ಕಾಲು ಕಟ್ಟಾಗಿದೆ. ನನಗೆ ರಾಡ್ ಹಾಕಿ ಸಕ್ಸಸ್ ಆಯಿತು. ಚೆನ್ನಳ್ಳಿ ರಾಜಣ್ಣವರು, ಅವರು ನನಗೆ ದೇವ್ರ ಸಮಾನ. ಅವರು ನನಗೆ, ಅವ್ರು ಚೆನ್ನಳ್ಳಿ ರಾಜಣ್ಣವರು ZP ಆಗಿದ್ದರು, ಇವಾಗ ಮಾಜಿ ಆಗಿದ್ದಾರೆ ZP ಅವರು. ಅವ್ರನಿಂದ ನಾನು ಇಷ್ಟು ಮಾತ್ರ, ಅವರು ನಮ್ಮ ಮನೇಲಿ ದೀಪ ಹಚ್ತಾ ಇದ್ದೀನಿ. ಅವರು ನನ್ನ ಅವ್ರ ಕೈ ಕಾಲು ಹಿಡ್ಕೊಂಡು ನಾನು, ಅರ್ಥ ಆಯ್ತಾ? ಸೊ ಅಣ್ಣ ನನಗೆ ತೊಂದರೆ ಆಗಿದೆ, ಹಿಂಗೇನೋ ಹೆಲ್ಪ್ ಮಾಡಿಕೊಡಿ ಅಂತಂದಾಗ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ನಾನು ಮತ್ತೆ ಮದುವೆ ಆದೆ. ಆಯ್ತಣ್ಣ. ನೆಕ್ಸ್ಟ್ ಮದುವೆ ಆದೆ. ನನ್ನನ್ನು ಬರೀ 2 ತಿಂಗಳಿಗೆ ಆಚೆ ಹಾಕಿದ್ರು. ಮದುವೆಯಾಗಿ ಬಂದಿದ್ದಿನಿಂದ 2 ತಿಂಗಳವರೆಗೂ ನನಗೆ ಟಾರ್ಚರೇ ಕೊಟ್ಟರು ಹೊರತು ನನ್ನನ್ನು ನೆಮ್ಮದಿಯಾಗಿ ಒಂದಿನ ಮನೇಲಿ ಮಡ್ಕೊಂಡಿಲ್ಲ. ಒಂದಿನ ಮಡ್ಕೊಂಡಿಲ್ಲ. ಈಗ ಈ ಥರ ನಾನು ಜಿಗುಪ್ಸೆ ಹೊಂದ್ಬಿಟ್ಟಿದ್ದೆ ನನ್ನ ಜೀವನದಲ್ಲಿ. ಮೆಡಿಸನ್ಗೆ ಬರೀ 350 ರೂಪಾಯಿ ಮೆಡಿಸನ್ ಆಗ್ತದೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದರು ಮಾರ್ಕೆಟ್ಗೆ ಹೋಗಿ. ಅವತ್ತು ಹೇಳಿದ್ರು, ಇಲ್ಲ ನಾನು ತರಲ್ಲ, ನೀವು ಇವತ್ತೆಲ್ಲ ನಿನಗೇನು ಮೆಡಿಸನ್ ಕೊಟ್ಟು ನಿನಗೆ ವಾಸಿ ಮಾಡಿ ಮದುವೆ ಮಾಡಿ ಅಷ್ಟೆಲ್ಲ ಖರ್ಚು ಮಾಡೋ ಬದಲು ಇರೋದಕ್ಕಿಂತ ನೀನು ಸತ್ತೋದ್ರೆ ಒಳ್ಳೆಯದು ಅಂದರು ನಮ್ಮ ಅಣ್ಣವರು. ದಯವಿಟ್ಟು ವೀಕ್ಷಕರ ಗಮನದಲ್ಲಿರಬೇಕು, ಅರ್ಥ ಆಯ್ತಾ? ಯಾವುದೇ ವ್ಯಕ್ತಿನಾಗಲಿ ಹೀಯಾಳಿಸ್ಬಾರ್ದು.
ಅಣ್ಣನ ತಮ್ಮಂದ್ರಲ್ಲಿ ಏನೋ ಒಂಚೂರು ವೆಹಿಕಲ್ ತೊಂದರೆ ಆಗೇ ಆಗ್ತದೆ. ಅಣ್ಣನ ತಮ್ಮಂದ್ರಲ್ಲಿ ಒಗ್ಗಟ್ಟಿರ್ಬೇಕು. ಹೌದು, ಮನ್ಸು ಇಷ್ಟೊಂದು ದುರ್ಬಲ ಆಗಬಾರ್ದು, ಯಾರಿಗೇ ಆಗಲಿ ಆಗಬಾರ್ದು, ಸತ್ಯ ಅಲ್ವಾ? ಹೌದು. ಮತ್ತೆ ನಾನು ಮದುವೆಯಾಗಿ ಬಂತಾನೆ ನನ್ನನ್ನು ಎತ್ತಿ ಸೂರ್ಯವಂಶ ಸಿನಿಮಾ ಏನು ಸ್ಟೋರಿ ಇದೆಯೋ ಅದೇ ಸ್ಟೋರಿ ನಂದು. ವಿಷ್ಣುವರ್ಧನ್ ಅವರು ಮದುವೆಯಾಗಿ ಬಂದಿದ್ದಕ್ಕೋಸ್ಕರ ಅಂದರೆ ಮದುವೆಯಾಗಿ ಬಂದರು, ಎಜುಕೇಷನ್ ಜಾಸ್ತಿ ಇದೆ ಅಂತೇಳಿ ಅವರು ಅವ್ರಿಗೆ ಎಜುಕೇಷನ್ ಜಾಸ್ತಿ ಇದೆ ಅಲ್ಲಿ. ಈಗ ಹಾಗೆ ನಮ್ಮ ಮಿಸಸ್ಗೂ ಎಜುಕೇಷನ್ ಜಾಸ್ತಿ ಇದೆ. BSc ಕಂಪ್ಯೂಟರ್ ಸೂರ್ಯವಂಶ ಸಿನಿಮಾ ಕತೆ ನಿಮ್ಗೆ ಓದುತ್ತೆ. ಹೌದು. ಅಲ್ಲಿ ಹೆಂಗೆ ನಾವು ಅವ್ರ ಮನೆಯಲ್ಲಿ ಒಬ್ಬ ಕನಕ ಅನ್ನೋರು ಪಾತ್ರ ಮಾಡಿದಾರಲ್ಲ, ಅವ್ರಿಗೆ ಹೆಂಗೆ ತೊಂದರೆ ಆಗ್ತಾ ಇತ್ತು, ನೆಗ್ಲೆಕ್ಟ್ ಅಂತ ಬಿಟ್ಟಿದ್ರು, ಅದೇ ರೀತಿ ನನ್ನ ಜೀವನ. ನನ್ನ ಜೀವನ ಫುಲ್ಲು ನೆಗ್ಲೆಕ್ಟು, ಏನಿಗೂ ವೇಸ್ಟ್ ಬಾಯ್ ನಾನು ಅಂತ ಇದ್ರು, ವೇಸ್ಟ್ ಹುಡುಗ ಇವನು. ಎಲ್ಲ ಯಾರಿಗಾನ ಪರಿಚಯ ಮಾಡ್ಕೊಡ್ಬೇಕಾದ್ರೂ ಮಾಡ್ಕೊಡ್ತಾರಲ್ಲ, ಎಲ್ಲ ಸೇರ್ಬಿಟ್ಟು ನನ್ನೇ ಆಚೆಗೆ ಹಾಕಿದ್ರು. ಸರಿ, ಅದು ಏನು ಆಚೆಗೆ ಹಾಕ್ಬೇಕಾದ್ರೆ ಭಾಷೆ ತಕೊಂಡ್ರು. ನೀನು ಮನೆ ಆಚೆ ಹೋದ್ರೆ ಮಾತ್ರ ನಾವು ಒಳಗಡೆ ಬರ್ತೀವಿ ಅಂದ್ಬಿಟ್ಟು ಭಾಷೆ ತಕೊಂಡ್ರು. ಅದು ಇಲ್ಲೆಲ್ಲ ಇಲ್ಲಿ ಏನೋ ಒಂದು ವಿಚಾರಕ್ಕೆ ನಮ್ಮ ತಂದೆ ತಾಯಿ ಮನೆ ಬಿಟ್ಟು ಹೊರಟೋದ್ರು. ಯಾರೋ ಅವ್ರವ್ರು ಕಿತ್ಲಾಡ್ಕೊಂಡಿದ್ರು, ಕಂಟಮ್ಮರು ಕಿತ್ಲಾಡ್ಕೊಂಡಿದ್ರು. ಮತ್ತು ನಾನೇ ಹೋಗಿ ದೇವನಹಳ್ಳಿಗೆ ಹೋಗಿ ಕರ್ಕೊಂಬರ್ಬೇಕಾದ್ರೆ ಅವ್ರು ನಾನು ಬರಲ್ಲ ಅಂದರು. ಬರೋದೇ ಇಲ್ಲ, ನೀನು ಮನೆ ಬಿಟ್ಟು ಆಚೆ ಓದ್ತೀನಿ ಅಂದರೆ ನಾನು ಬರ್ತೀನಿ. ಅವರು ಸಪೋರ್ಟ್ ಮಾಡಲ್ಲ, ನಮ್ಗೆ ಇವರು ಸಪೋರ್ಟ್ ಮಾಡಲ್ಲ. ಇವರು ನ್ಯಾಯದಲ್ಲಿ ಕೇಳ್ತಾರೆ, ಆ ಹುಡುಗಿನ ಬಿಟ್ಬಿಟ್ಟು ಬಂದರೆ ನಾನು ಮದುವೆ ಮಾಡ್ತೀನಿ ಅಂತ ಕೇಳ್ತಾರೆ. ಇದು ನಾನಿಲ್ಲ, ಅವ್ರಿಗೆ ತಂದೆ ಇಲ್ಲ ಆ ಮಗುಗೆ, ನಾನು ಯಾವುದೇ ಕಾರಣಕ್ಕೂ ಆ ಮಗು ನಾನು ಬಿಡೋದಿಲ್ಲ. ನನಗೆ ಆ ಮಗು ಆಶ್ರಯ, ನಾನು ಅವ್ರಿಗೆ ಆಶ್ರಯ. ನಾನು ಇದು ಹೇಳಿದೆ. ನಾನು ಇಷ್ಟು ಹೇಳಿದ್ರು ಕೇಳಲಿಲ್ಲ. ಇಲ್ಲ ನನ್ನ ಕೈಲಾಗಲ್ಲ, ನೀವು ಮದುವೆ ಮಾಡಲ್ಲ ಅಂತ ಹೇಳಿದಕ್ಕೋಸ್ಕರ ನಾನು ಮದುವೆ ಆಗಿದ್ದೀನಿ. ನಾನು ಬಿಟ್ಟರೆ ನಾನು ಮದುವೆ ಆಗ್ತಾ ಇರಲಿಲ್ಲ. ನೀವು ಮಾಡೋ ತನಕ ನಾನು ಕಾಯ್ತಾ ಇದ್ದೆ. ಎಲ್ಲ ನೀವೇ ಮಾತಾಡಿ ನನ್ನನ್ನು ಹೀಯಾಳಿಸಿ ಮಾಡಿ ಆಯಿತು, ಹೀಯಾಳಿಸಿ. ಮತ್ತೆ ಅಲ್ಲಿ ದೇವನಹಳ್ಳಿಯಲ್ಲೇನೋ ಭಾಷೆ ತಗೊಂಡ್ರಿ ನೀವು, ಮನೆಯಿಂದ ಆಚೆ ಹೋಗಂಗಿದ್ರೆ ಮಾತ್ರ ನಾವು ಒಳಗಡೆ ಬರ್ತೀವಿ ತಂದೆ ತಾಯಿ ಅಂತ. ನನ್ನಿಂದ ನಿಮಗೆ ಕೆಟ್ಟ ಹೆಸರು ಬೇಡ ಅಂದ್ಬಿಟ್ಟು ನಾನು ಭಾಷೆ ತಗೊಂಡು ಭಾಷೆ ಕೊಟ್ಟು ನಿಮಗೆ ನಾನು ಬಂದೆ. ಮನೆಗೆ ಬಂದು ಆಮೇಲೆ ಏನೋ ಒಂದು ತಿನ್ನಕ ಉಣ್ಣಾಕ ಒಂದು ಪಾತ್ರೆ ಸಾಮಾನು ಏನೋ ತಾಚಿಗೆ ಹಾಕಿದ್ರು. ನನಗೆ ಒಳ್ಳೆ ಮನೆ ಕೊಡಲಿಲ್ಲ, ಯಾವುದೋ ಒಂದು ಹಳೆ ಮನೆ ಕೊಟ್ಟರು. 3 ತಿಂಗಳು ನ್ಯಾಯಗಳ ಮಾಡಿ ಅವರವರು ಮಾಡಿ ನನಗೆ ಒಂದು ಚೂರು ಇದೊಂದು ಅರ್ಧ ಎಕರೆ ಜಮೀನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಅಲ್ಲೆಲ್ಲ ಒಂದು 6 ಕುಂಟೆ ಕೊಟ್ಟಿದ್ದಾರೆ. ನನಗಿಂತ ಜಾಸ್ತಿ ತೊಗೊಂಡಿದ್ದಾರಲ್ಲ, 26 ಕುಂಟೆ. ನನಗೆ ಆಯ್ತಪ್ಪ, ನೀವೇನು ಕೊಟ್ಟರು ಅದೇ ಪ್ರಸಾದ ಅಂತೇಳಿ ನಾನು ತೊಗೊಂಡು ಈಚೆ ಬಂದೆ. ಅವರೆಲ್ಲ 1.5 ಎಕರೆ ತಗೊಂಡಿದ್ದಾರೆ, 3/4 ಎಕರೆ ತಗೊಂಡಿದ್ದಾರೆ. ನಮ್ಮ ತಂದೆ ತಾಯಿ ಕೂಡ ಸರಿಭಾಗ ತಗೊಂಡಿದ್ದಾರೆ. ನನ್ನ ಶ್ರೀಮತಿಯವರು ಅವರು 4 ಅಕ್ಷರ ಕಲ್ತಿದ್ರು. ವಿದ್ಯೆನೇ ನೋಡ್ರಿ ಯಾವತ್ತೂ ನಮಗೆ ಎಲ್ಲವನ್ನು ಕೊಡ್ತದಂತ ಹೇಳೋದು ಆ ವಿದ್ಯೆ. ಅದಕ್ಕೆ ಗೌರವ ಕೊಡೋದು. ಹಣ ಆಗಲಿ, ಐಶ್ವರ್ಯ ಆಗಲಿ, ಬುದ್ಧಿವಂತಿಕೆ ಆಗಲಿ, ಜೀವನ ಬದಲಾವಣೆ ಆಗಲಿ ಕೊಡೋದು ವಿದ್ಯೆ ನಮಗೆ ಕೊಡೋದು. ಆ ವಿದ್ಯೆಯಿಂದ ಒಂದು ಶಾಲೆಗೆ ಟೀಚರಾಗಿ ಕೆಲ್ಸ್ಕೋದ್ರು. ನನ್ನ ಕಾಲು ಮುರಿದೋಗಿದೆ. ನನಗೆ ಅವಾಗ ಅಂಥ ಸಮಯದಲ್ಲಿ ನಾನು ಮದುವೆ ಆಗಿದ್ದು ನಿಜಾನೇ. ಒಂದೇ ಒಂದು ಕ್ವಶನ್ ಕೇಳಬೇಕು. ಹೇಳಿ. ನಿಮಗೆ ಕಾಲು ಮುರಿದ ಮೇಲೆ ನೀವು ಮದುವೆ ಆದ್ರು? ಹೌದು, ಕಾಲು ಮುರಿದ ಮೇಲೇ ನಾನು ಮದುವೆ ಆಗಿದ್ದು. ನಿಜವಾಗ್ಲೂ ಹೇಳಬೇಕು ಅಂದರೆ ಗ್ರೇಟ್ ಅಂತಲೇ ಹೇಳ್ತೀನಿ. ಇವರಿಗೆ ಕಾಲು ಮುರಿದಿದೆ, ಇವರು ಸಪೋರ್ಟಿವ್ ಆಗಿ ಒಂದು ಹೆಣ್ಣು ಪ್ರೀತಿಸಿ ಮದುವೆ ಆಗಿದ್ದಾಳೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಅಣ್ಣ ನೆಕ್ಸ್ಟ್ ಏನಾಯಿತು? ಅದಾದಮೇಲೆ ನಾವು ಒಂದು ಪುಟ್ಟ ಮನೆ ಕಟ್ಕೊಬೇಕಂದ್ಬಿಟ್ಟು ಹಳೆ ಮನೆ ಒಂದು ಜಾಗ ಕೊಟ್ಟರು. ಹಳೆ ಮನೆ ಕಿತ್ತಾಕ್ಬೇಕಾದ್ರೆ ನನಗೆ ನಮ್ಮ ತಂದೆಗೆ ವಾರ್ನ್ ಆಯಿತು, ನೀವು ಕಟ್ಟೋಕ್ಕೆ ಬಿಡಲ್ಲ ಜಾಗ ಇಲ್ಲ ಅಂತೇಳಿ. ಸರಿ, ಹೇಗೋ ಏನೋ ಮಾಡಿ ನಮ್ಮ ದೊಡ್ಡಪ್ಪ ಅವ್ರ ಮಗ ನಾಗರಾಜಣ್ಣ ಅಂತಿದ್ದಾರೆ, ಅವ್ರು ಬಂದು ಸಪೋರ್ಟ್ ಮಾಡಿದ್ರು. ಆವಾಗ ಅವ್ರು ಬಂದು ಬೈಯೋದನ್ನು ಇವರು ಪಾಯ ಹಾಕೋಕ್ಕೆ ಜಾಗ ಬಿಟ್ಟರು. ಮನೆ ಜಾಗಕ್ಕೆ ಕೂಡ ಗಲಾಟೆ ಮಾಡಿದ್ರು, ಮನೆ ಕಟ್ಟಬೇಕಾದ್ರೂ ಗಲಾಟೆ ಮಾಡಿದ್ರು. ನಾನು ಅಲ್ಲೂ ಧೃತಿ ಕೆಡದೆ ಧೈರ್ಯವಾಗಿ ಅಲ್ಲೇ ಅವ್ರ ಮನೆ ಮುಂದೆನೇ ಮನೆ ಕಟ್ಟಿದೆ. ನಾನು ಹೊಸ ಮನೇನ ನಾನು ಕಟ್ಟಿದೆ. ಶಕ್ತಿಯಿಂದ ಮನೆ ಕಟ್ಟಿದೆ. ನನಗೆ ಯಾರು ಆ ಮನೆ ಕಟ್ಬೇಕಾದ್ರೆ ಸಪೋರ್ಟ್ ಮಾಡಿಲ್ಲ. ನಮ್ಮ ಅತ್ತೆಯವರು ನನಗೆ ಸಹಾಯ ಮಾಡಿದ್ರು. ಮಿತ್ರರು ಕೆಲವರು ಆ ಸಾಮಾನು ಈ ಸಾಮಾನು ಅಂತೇಳಿ ನನ್ನ ಗೆಳೆಯರ ಬಳಗದವರು ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ರು. ಮತ್ತು ಇವರು ನನ್ನ ವಂಶದಲ್ಲಿ ಬಂದಿದ್ರಲ್ಲ, ಅವ್ರು ಯಾರು ನನಗೆ ಸಪೋರ್ಟ್ ಮಾಡಿಲ್ಲ. ಓಕೆ, ಅವರು ಒಳ್ಳೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಇಷ್ಟು ನೋವು ಅಂದ್ಕೊಂಡು ನಾವು ಬಂದು ಮತ್ತೆ ನಾನು ಶಾಲೆಗೆ ಹೇಳ್ತೀನಿ. ಒಂದು SLC ನಂದು 93, 94 ಶಾಲೆಗೆ ಒಂದು ಎಕ್ಸಾಮ್ ಇತ್ತು. ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಸೈಕಲ್ ಕೊಡಪ್ಪ ಅಂತ ಕೇಳಿದೆ ನಾನು. ನೀವು ಓದೋ ಟೈಮಲ್ಲಿ? ನಾನು ಓದೋ ಟೈಮಲ್ಲಿ ನನಗೆ ಸೈಕಲ್ ಕೂಡ ಕೊಡಲಿಲ್ಲ. ನನ್ನಲ್ಲಿ ಒಂದು ಸಮಾಜದ
ಒಂದು ಏಳಿಗೆಗೋಸ್ಕರ ನಾನು ನಮ್ಮೂರಲ್ಲಿ ಯಾವುದೇ ಒಂದು ದೇವ್ರ ಕೆಲಸ ಆಗಲಿ ಅಥವಾ ಒಂದು ಗಣಪತಿ ದೇವಸ ಆಗಲಿ, ಒಂದು ಊರಿನ ಅನ್ನದಾನ ಆಗಲಿ, ಒಂದು ಸಮಾಜ ಸೇವೆ ಸಮಾಜ ಸೇವೆ ಆ ಬಾಲ್ಯದ ಇದರಲ್ಲಿ ಓಕೆ ಶಾಲೆ ಬಿಟ್ಟು 93-94 ನಾನು ಶಾಲೆ ಬಿಟ್ಟೆ ನಾನು. ಆ ದಿನಗಳಲ್ಲಿ ನಾನು ಸಹಜ ಪ್ರತಿಯೊಬ್ಬ ಯುವಕನಿಗೂ ಏನು ಬರ್ತದೆ, ನಮ್ಮೂರಿಗೋಸ್ಕರ ಏನಾದರೂ ನಾನು ಮಾಡಬೇಕು ಅಂತ ಇರ್ತದೆ. ಆಗ ನಾನೇನು ಮಾಡಿದೆ, ಅದನ್ನು ಆಯ್ಕೆ ಮಾಡಿಕೊಂಡು ಒಂದು ವೀರಣ್ಣ ಸ್ವಾಮಿ ದೇವಸ್ಥಾನ ಅಂತಿದೆ, ಅದೊಂದು ಜಾತ್ರೆ ಉತ್ಸವ, ಈ ಥರ ನಾನು ಒಂದು ಮೈಗೂಡಿಸ್ಕೊಂಡೆ ನಾನು. ಓಕೆ, ಸಮಾಜ ಸೇವೆ ಸಮಾಜ ಸೇವೆಯಲ್ಲಿ ಅಂದರೆ ನನ್ನಲ್ಲಿ ಒಂದು ಸ್ವಲ್ಪ ಆ ಒಂದು ಸಮಾಜ ಸೇವೆ ಹುಟ್ಟಾಕ ಯಾರು ಹುಟ್ಟಾಕ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ಬಂತು. ಮತ್ತು ಅದು ಮಾಡಿಕೊಂಡು ಪಕ್ಕದ ತೋಟ ಇದೆ ಇಲ್ಲಿ, ಇದರಲ್ಲೇ ಬಾಕ್ ಮಾಡ್ತಾಯಿದ್ರು. ನನ್ನನ್ನು ಎತ್ತಿ ಬಾಕ್ ಹಾಕೋದು ಅಂದರೆ ಏನಂತಾರೆ, ಅದನ್ನು ಜೀತದ ಹಾಳು ಥರ ಹಾಕೋದು. 150 ಮಟ್ಟಿಗೆ 4ರಲ್ಲಿ 1 ಭಾಗ ಅಂತ ಹಾಕ್ತಾರೆ. ಅವ್ರ ಮನೇಲಿ ದುಡಿಯೋಕ್ಕೆ ಯಾರು ಮಕ್ಕಳಿರಲಿಲ್ಲ. ಆ ಚಿಕ್ಕ ಪುಟ್ಟ ಮಕ್ಕಳು ದುಡಿಯೋಕ್ಕೆ ಯಾರು ಹಾಕಲ್ಲ. ನಮ್ಮ ಚಿಕ್ಕಪ್ಪರ ದೊಡ್ಡಪ್ಪರ ಕೈಲಿ ಆತ ಇರಲ್ಲ. ಅದಕ್ಕೆ ಅವ್ರ ಮನೇಲಿ ಮಾಡಪ್ಪ ಅಂದ್ಬಿಟ್ಟು ಸರಿ ಅವ್ರ ಮನೇಲಿ ಮಾಡ್ಕೊಂಡಿದ್ದು ನಾನು. ಅದು ಏನು 2000 ಬರ್ತದೋ 1000 ಬರ್ತದೋ ತಗೊಂಬಂದು ಇವ್ರಿಗೆ ಕೊಡ್ತಾಯಿದ್ದೆ ನಾನು. ನನ್ನನ್ನು ಎತ್ತಿ, ಯಾಕಂದ್ರೆ ಅವತ್ತೇ ನನ್ನ ಡಿಸೈಡ್ ಮಾಡ್ಬಿಟ್ಟಿದ್ರು, ಇವ್ನು ಬೇರೆ ಕಡೆ ಹಾಕ್ಬೇಕಂತ ಅವತ್ತೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಅರಿವೇ ಆಗಿಲ್ಲ ಇವೆಲ್ಲನೂ, ಯಾಕೆ ಇವ್ರ ಮನೇಲಿ ಆಗ್ತಾ ಇದ್ದಾರೆ ನನ್ನ ಅಂತಂತೇಳಿ, ಇಲ್ಲ ಬುದ್ಧಿ ಕಲಿಯೋಕೆ ಆಗ್ತಾ ಇದ್ದಾರೋ ಇಲ್ಲ ಏನಕ್ಕಂತ ಆಗ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗಿಲ್ಲ. ಸರಿ, ನಾನು ಅವ್ರ ಮನೆಯಲ್ಲೇ ದುಡ್ಕೊಂಡು ಒಂದು 1989-90 ಅಂತ ಇಟ್ಕೊಳ್ಳಿ, ಯಾವ 2010 ಅಲ್ಲಿ ಬರ್ತು ಅವ್ರ ಮನೇಲಿ ದುಡ್ದು ನಾನು. ದುಡ್ದಾದ್ಮೇಲೆ ಆಮೇಲೆ ಏನಾಯಿತು, ಅದೇ ನನ್ನ ಮದುವೆ ಆಯಿತು. ಆಮೇಲೆ ಗೊತ್ತಾಯ್ತು, ಮದುವೆ ಎಲ್ಲ ಅಣ್ಣಂದ್ರಿಗೆಲ್ಲ ಮದುವೆ ಆಯಿತು. ಆಮೇಲೆ ಹಿಂದಿನ ಗೊತ್ತಲ್ವ ನಿಮಗೆ, ಈ ಎಲ್ಲ ಹೇಳಿದ್ದೀನಿ ನಾನು. ಈ ಥರ ಆಯಿತು. ನನ್ನ ನೋಡಿ ಅಲ್ಲೇ ಬೇರೆ ಹಾಕಿದ್ದಾರೆ, ವಯಸ್ಸಲ್ಲೇ ಬೇರೆ ಹಾಕಿದ್ದಾರೆ ನನಗೆ. ಅಂದರೆ ಬೇರೆಯವ್ರ ಮನೇಲಿ ದುಡಿಯೋಕೆ ಹಾಕಿದ್ರು. ನೀನೇನು ದುಡ್ದಿಲ್ಲ, ಅದಕ್ಕೆ ನಿನಗೆ ಭಾಗ ಕೊಡಲ್ಲ ಅಂತ ಒಂದು ಮಾತಾಡೋದು. ನೋಡಿರಿ, ಎತ್ತು ಹಾಕೋರು ಅವರೇ, ಬೇರೆ ಹಾಕೋರು ಅವರೇ, ಮತ್ತು ನಿಮಗೆ ಜಮೀನು ಕೊಡಲ್ಲ ಅನ್ನೋರು ಅವರೇ. ಸರಿ, ಅದಕ್ಕೆ ನನಗೆ ಕಮ್ಮಿ ಕೊಟ್ಟಿದ್ದಾರೆ. ವೀಕ್ಷಕರೇ ನೋಡ್ರಿ, ತೊಂದರೆಗಳು ಯಾವ ರೀತಿ ಆಗ್ತದಂತಂದರೆ, ತಂದೆ ತಾಯಿ 4 ಜನ ಮಕ್ಕಳನ್ನ ಕರೆಕ್ಟಾಗಿ ನೋಡ್ಕೊಬೇಕು. ಅಂದರೆ ಸರಿ ಸಮಾನವಾಗಿ ನೋಡ್ಕೊಬೇಕು. ಒಂದು ಬೆರಳಚ್ಚಿ ಒಂದು ಮುಂದೆ ಆಗ್ತದೆ, ತೊಂದರೆ ಇಲ್ಲ. ಅದು ಏನೋ ಒಂಚೂರು ಹಿಂದೆ ಮುಂದೆ ಆದರೂ ಏನು ತಪ್ಪಿಲ್ಲ. ಆದರೆ ವಿಪರೀತ ತಪ್ಪು ಮಾಡಬಾರ್ದು. ಪಾಪ ಹುಡುಗನ ಅಂಗವಿಕಲ ಅಂತ ಯೋಚನೆ ಮಾಡದೆ ತಾಚಾಗ್ತಾರೆ ನೋಡ್ರಿ, ಇದು ತಪ್ಪು. ಇದು ಪ್ರತಿಯೊಬ್ಬ ತಂದೆ ತಾಯಿಗೂ ಇದೊಂದು ನಾನು ಹೇಳೋ ಮಾತಿದು. ನನಗೇನು ಕೆಲಸ ಇರಲಿಲ್ಲ, ಸೆಕ್ಯೂರಿಟಿ ಜಾಬ್ಗೆ ಹೋದೆ. ವೀಕ್ಷಕರೇ, ನನ್ನ ಆತ್ಮೀಯ ಸ್ನೇಹಿತರೆ, ನಾನು ದುಡ್ಡಿ ಕೆಡಿಲ್ಲ, ನಾನು ಸೋಲಿಲ್ಲ ಜೀವನದಲ್ಲಿ, ನಾನು ಗೆಲ್ಲಲೇಬೇಕು. ಆತ್ಮವಿಶ್ವಾಸ ಜಾಸ್ತಿ ಬಂತು ನನಗೆ. ಹೌದು. ಆಗ ನಾನು ಏನು ಮಾಡಿದೆ, ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋದೆ. ನಾನು ವಿಜಯಪುರ ಮಾರ್ಕೆಟ್ ಇದೆ, ಅಲ್ಲೊಂದು ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕಾದ್ರೆ, ATM ಅಲ್ಲಿ ವರ್ಕ್ ಮಾಡಬೇಕಾದ್ರೆ, ನೀನೊಬ್ಬ ಗೌಡ್ರು ಬಂದು ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ರಿ, ಇದು ಬೇರೆ ಜಾತಿಗೆ ಸಂಬಂಧಪಟ್ಟವ್ರು ಮಾಡೋದು ಅಂತ ಕೀಳಾಗಿ ನೋಡಿದಂಥ ಜನ ನನ್ನ ಹತ್ರ ಇದ್ದಾರೆ, ಕೇಳಿದ್ದಾರೆ. ನಾನು ಅವಾಗೂ ದುಡ್ಡು ಕೇಳಿಲಿಲ್ಲ. ನನಗೆ ನೋವಾಯಿತು, ಆ ಒಂದು ದಿನ ನೋವಾಯಿತು. ಯಾಕಪ್ಪ ದೇವರ ಇಂಥ ಸ್ಥಿತಿ ಕೊಟ್ಟೆ ನನಗೆ ಅಂತ. ಆದರೆ ನಾನು ಅದನ್ನು ಮೆಟ್ಟಿ ನಿಂತೆ. ನನಗೊಬ್ಬ ಆಫೀಸರ್ ಹೇಳಿದ್ರು, ನೋಡಪ್ಪ, ಎಷ್ಟು ಜನ ಏನೇ ಅಂದರೂ ತಲೆ ಕೆಡಿಸ್ಕೊಂಬೇಡ, ನಿನ್ನ ಜೀವನ ನಿನ್ನ ಕೈಯಲ್ಲಿ ಐತೆ ಅಂತಂತ ಹೇಳಿದ್ರು ಅವರು. ಇವತ್ತು ಅವ್ರಿಗೊಂದು ಕೈ ಎತ್ತಿ ಮುಗಿತೀನಿ ನಾನು. ವಿಜಯಪುರದಲ್ಲಿ ಇದ್ದಾರೆ ಅವರು, ಇವತ್ತು ರೇಷ್ಮೆ ಇಲಾಖೆಯಲ್ಲಿ ಇದ್ದಾರೆ. ಅವ್ರು ನನಗೆ ಹೇಳಿದ್ದ ಮಾತಿದ್ದು. ಅವ್ರ ಹೆಸರು ಹೇಳೋದು ಬೇಡ, ಇಷ್ಟು ಹೇಳ್ತೀನಿ ನಾನು. ಅವ್ರಿಗೆ ನನ್ನ ಧೈರ್ಯ ಕೊಟ್ಟರು. ನಾನು ಅಲ್ಲೇ ವೃತ್ತಿಯಲ್ಲಿ ಮುಂದುವರೆದೆ. 8 ವರ್ಷ ಮುಂದುವರೆದೆ. 8 ವರ್ಷ ಮುಂದುವರಿಬೇಕಾದ್ರೆ ನನ್ನ ಮಗ SLC ಆಯಿತು. SLCಗೆ ಬಂದ. ನನಗೆ ನೆನಪು ಬಂತು, 10ನೇ ಕ್ಲಾಸಲ್ಲಿ ನನಗೆ ಗಾಡಿ ಕೊಡಿಸಿಲ್ಲ ಅನ್ನೋ ಒಂದು ನೆನಪು ಬಂತು. ಒಂದು ಸೈಕಲ್ ಕೊಡಿಲ್ಲ ಅಂತ, ಗಾಡಿ ಅಲ್ಲ ಸೈಕಲ್ ಕೊಡಿಲ್ಲ ಅಂತ. ನನ್ನ ಮಗನಿಗೆ ಏನೂ ತೊಂದರೆ ಆಗಬಾರ್ದು ಅಂತ NS ಗಾಡಿ ತಕ್ಕೊಟ್ಟೆ, ಬೈಕ್. ಕಷ್ಟಪಟ್ಟು ದುಡ್ಡಲ್ಲಿ NS ಬೈಕ್ ತಕ್ಕೊಟ್ಟೆ. ತದನಂತರ ನಾನು ಏನೋ ಒಂದು ಕಾರ್ ತಗೊಂಡೆ. ನನ್ನ ಸೆಕ್ಯೂರಿಟಿ ಡ್ಯೂಟಿಯಲ್ಲಿ ನನ್ನ ತಂದೆ ತಾಯಿಗಲಿ, ನನ್ನ ಬಂಧು ಬಳಗರು ಯಾರು ನನಗೆ ಸಹಕಾರ ಕೊಟ್ಟಿಲ್ಲ, ಸಹಾಯನೂ ಮಾಡಿಲ್ಲ. ನಾನು ಕಾರ್ ತಗೊಂಡೆ. ಕಾರ್ ತಗೊಂಡಾದ್ಮೇಲೆ ನನಗೇನೋ ಒಂದು ಇಷ್ಟ ಆಗಲ್ಲ, ಜಮೀನು ಅಂತ ಕೊಟ್ಟರು. ಅವಾಗ ಅದು ಕೊಟ್ಟಿದ್ದೆ ಸಾಕು ಅಂತ ಅದನ್ನು ಮುಕ್ಕೊಂಡು, ಸಾಕಪ್ಪ ನೀವು ಕೊಟ್ಟಷ್ಟೇ ಸಾಕಂತ ನಾನು ಈ ಜಮೀನು ತೊಗೊಂಡಿದ್ದೆ. ಈ
ಜಮೀನಲ್ಲಿ ಒಂದು ಬೋರ್ ಕೂಡ ಹಾಕ್ತೆ. ಆ ಬೋರ್ ಹಾಕುವ ಕಾರಣ ಏನಂದರೆ, ಇನ್ನೊಂದು ಜಮೀನು ನನಗೆ ಕೊಟ್ಟಿದ್ದರು, ಇನ್ನೊಂದು ಭಾಗದಲ್ಲಿ ಬೇರೆ ಜಾಗದಲ್ಲಿದೆ, ಒಂದು ಅರ್ಧ ಎಕರೆ ಇದೆ, ಆ ಜಾಗದಾಗ ಕೊಟ್ಟು ಒಂದೇ ನೈಟ್ಗೆ ವಾಪಸ್ ಕಿತ್ಕೊಂಡ್ರು. ಅದನ್ನು ಕೊಟ್ಟು ಬದುಕಪ್ಪ ಅಂತ ಕೊಟ್ಟರು. ಮತ್ತು ಮಾರನೇ ದಿನ ಅವತ್ತು ನೈಟ್ ಏನು ಮಾತಾಡ್ರೋ ಗೊತ್ತಿಲ್ಲ, ಮಾರನೇ ದಿನ ಹಂಗೆ ವಾಪಸ್ ಕಿತ್ಕೊಂಡ್ರು. ಏನೋ ನನ್ನ ಹ್ಯಾಂಡಿಕ್ಯಾಪ್ಟ್ ಅಂತ ಗೊತ್ತಿತ್ತು. ಕೊಟ್ಟು ಅವನೇನು ದುಡಿಯಲ್ಲ, ಬೇರೆಯವ್ರಿಗೆ ನೀರು ಬಿಡ್ತಾನೆ, ಹಾಗೆ ಹೀಗೆ ಅಂತೇನೋ ಹೇಳಿ ಏನು ಮಾತಾಡ್ಕೊಂಡ್ರೆ ಗೊತ್ತಿಲ್ಲ, ಅದು ವಾಪಸ್ ಕಿತ್ಕೊಂಡ್ರು. ಆ ಒಂದು ಛಲ ನನ್ನ ಹತ್ತಿತ್ತು. ಏನೇ ಆಗಲಿ ನಾನು ಸ್ವಂತ ಹಾಕಬೇಕು ಅಂದ್ಬಿಟ್ಟು ಸೆಕ್ಯೂರಿಟಿ ಡ್ಯೂಟಿಯಲ್ಲೇ ಬೋರ್ಗಲ್ಲಿ ಹಾಕಿದೆ. ಆ ತಾಯಿ ಗಂಗಾ ಮಾತೆ ನನ್ನನ್ನು ಕಣ್ಣು ಬಿಟ್ಟಲು, ನೋಡಿದ್ಲು. ನೋಡಿ, ಕಷ್ಟದಿಂದ ಬಂದವರಿಗೆ ಫಲ ಸಿಗುತ್ತೆ ಅನ್ನೋದಕ್ಕೆ ಇದೇ ಒಂದೇ ಕಾರಣ.